ಜನರ ಮುಗ್ಧತೆ ಬಳಸಿಕೊಂಡು ವ್ಯಕ್ತಿಯೊಬ್ಬ ಕೋಟಿ ವಂಚನೆ ಮಾಡಿದ್ದಾನೆ. ಜನರಿಗೆ ಕಲರ್ ಕಥೆ ಹೇಳಿ ನಂಬಿಸಿದ್ದ ಈ ಆರೋಪಿ ಇದೀಗ ಪೊಲೀಸ್ ಠಾಣೆಯಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಹಾಗಾದ್ರೆ ಈತ ಮಾಡಿದ್ದ ವಂಚನೆಯಾದರೂ ಏನು ನೋಡ್ಕೊಂಡು ಬನ್ನಿ. ರೈಸ್ ಪುಲ್ಲಿಂಗ್ ಹೆಸರಲ್ಲಿ ಮಹಾವಂಚನೆ. 2.5 ಕೋಟಿ ಪಡೆದು ಜನರಿಗೆ ಪಂಗನಾಮ. ಈತನ ಹೆಸರು ನಾಗರಾಜ್. ನೋಡೋದಕ್ಕೆ ಅಮಾಯಕನಾಗಿ ಕಾಣಿಸುವ ಈತ 250ಕ್ಕೂ ಹೆಚ್ಚು ಜನರಿಗೆ ಕಲರ್ಫುಲ್ ಕಾಗೆ ಹಾರಿಸಿದ್ದಾನೆ. ರೈಸ್ ಪುಲ್ಲಿಂಗ್ ಮತ್ತು ಇನ್ಕಮ್ ಟ್ಯಾಕ್ಸ್ ಹೆಸರಲ್ಲಿ ಜನರ ಬಳಿ 2.5 ಕೋಟಿ ಪಡೆದು ಮಹಾ ಮೋಸ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ಕೆರಕೋಡು ಬಸರಾಳು ಗ್ರಾಮದಲ್ಲಿ ಸುಮಾರು 250 ಜನರಿಂದ 2.5 ಕೋಟಿಯಷ್ಟು ಹಣ ಪಡೆದು ಉಂಡೆನಾಮ ಹಾಕಿದ್ದಾನೆ. ನಕಲಿ ಇನ್ಕಮ್ ಟ್ಯಾಕ್ಸ್ ಪತ್ರ ತೋರಿಸಿ ನನಗೆ 240 ಕೋಟಿಯಷ್ಟು ಹಣ ಬರಬೇಕಿದೆ ಅಂತ ಸುಳ್ಳು ಹೇಳಿದ್ದಾನೆ. ಜೊತೆಗೆ ನಕಲಿ ರೈಸ್ ಪುಲ್ಲಿಂಗ್ ಪಾತ್ರೆ ತೋರಿಸಿ ಈ ಚೊಂಬಿಗೆ ವಿಶೇಷ ಶಕ್ತಿ ಇದೆ, ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ, ಮಾರಾಟ ಮಾಡಿ ನಿಮ್ಮೆಲ್ಲರಿಗೂ ದುಪ್ಪಟ್ಟು ಹಣ ಕೊಡೋದಾಗಿ ನಾಗರಾಜ್ ಜನರನ್ನ ನಂಬಿಸಿದ್ದಾನೆ. ಈತ ರೈಸ್ ಪುಲ್ಲಿಂಗ್ ಮಾಡ್ತೀವಿ ಅಂತ ಹೇಳಿ ಮೈಸೂರಿನಿಂದ ಒಂದು ತಂಬಿಗೆ ಮತ್ತು ಒಂದು ಮೂರ್ತಿಯನ್ನು ಪರ್ಚೇಸ್ ಮಾಡಿ ಸಾಕಷ್ಟು ಹಣ ಗಳಿಸಬಹುದು ಅಂತೇಳಿ ಜನರನ್ನು ನಂಬಿಸ್ತಾನೆ. ವಂಚಕನ ಮಾತು ನಂಬಿ ಸಾಲ ಸೋಲ ಮಾಡಿ ಜನ ಲಕ್ಷ ಹೂಡಿಕೆ ಮಾಡಿದ್ದಾರೆ. ಜನರು ಕೊಟ್ಟ ಹಣ ವಾಪಸ್ ಕೇಳಿದ್ರೆ ಹೊಸ ಕತೆ ಹೇಳ್ತಾ ಇದ್ದಂತೆ. ವಂಚಕನ ಮಾತು ನಂಬಿ ಮೋಸ ಹೋದ ಜನರು ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆರೋಪಿ ನಾಗರಾಜನನ್ನ ಬಂಧಿಸಿದ ಪೊಲೀಸರು ಈತನ ಮೋಸದಾಟದ ಕತೆ ಕೇಳಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಲೋಹದಲ್ಲಿ ಏನೋ ಒಂದು ಶಕ್ತಿ ಇದೆ, ಇದು ಬಹಳ 1000 ಕೋಟಿಗೆ ಮಾರಾಟ ಆಗ್ತದೆ ಅಂತೇಳಿ ಈ ಥರ ನಂಬಿಸ್ಕೊಂತ ಸತತವಾಗಿ ಬಂದು ನಂತರ ದಿನಗಳಲ್ಲಿ ಆತ ಯಾವುದೇ ದುಡ್ಡನ್ನು ವಾಪಸ್ ಕೊಡದೇ ಇದ್ದಿದ್ದರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮೋಸ ಹೋಗುವವರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇನ್ಮೇಲಾದ್ರೂ ಹಣ ಹೂಡಿಕೆ ಮಾಡುವ ಮುನ್ನ ಎಚ್ಚರ ವಹಿಸಿ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಹುಬೇಗ ದುಡ್ಡು ಮಾಡಬೇಕು ಅನ್ನುವಂತಹ ಭರದಲ್ಲಿ ವಂಚಕರ ಜಾಲಕ್ಕೆ ಜನರು ಸಿಲುಕ್ತೇ ಇರಲಿ ಅನ್ನುವಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.